ಹಲೋ ನಮಸ್ಕಾರ, ನಾವು ನಿಮ್ಮ 360 ಪ್ರಾಪರ್ಟೀಸ್. ನಾವು ಹೇಳ್ತಿರೋದು ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದಾಗಿ ಏನ್ ನೋಡ್ತಾ ಇದ್ರೆ ಇದು 30-40 ಮನೆ ಆಗಿರುತ್ತೆ. ಬನ್ನಿ ಈ ಮನೆಯ ಕಂಪ್ಲೀಟ್ ಔಟ್ ಡೋರ್ ಮಾಡಿಸ್ತೀನಿ. ನೀವು ಮನೆ ಮುಂದೆ ನೋಡಬಹುದು 30 ಫೀಟ್ ರೋಡ್ ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನೋಡಬಹುದು, ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡುವಷ್ಟು ಜಾಗನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮನೆ ಒಳಗಡೆ ಎಂಟರ್ ಆಗ್ತಿದಂಗೆ ನೀವು ನೋಡಬಹುದು, ಇಲ್ಲಿ 2 ಗೇಟ್ ನ ಕೊಟ್ಟಿದ್ದಾರೆ. ಅದು ಕೂಡ ಕಂಪ್ಲೀಟ್ ಆಗಿ MST ಇಂದ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಫ್ಲೋರ್ ನೋಡ್ತಿರ್ಬೋದು, ಆಂಟಿ ಸ್ಕಿಡ್ ಟೈಲ್ಸ್ ನ ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಇಲ್ಲಿ ನೀವು ನೋಡಬಹುದು 2 ಫೀಟ್ ಸೆಟ್ ಬ್ಯಾಕ್ ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಸೇಫ್ಟಿ ಡೋರ್ ನ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸರಿ, ಹಾಗೆ ಮನೆ ಒಳಗಡೆ ಎಂಟರ್ ಆಗ್ತಿದಂಗೆ ನೀವು ನೋಡಬಹುದು ಒಂದು ಮೇನ್ ಡೋರ್ ನ ಕೂಡ ಕೊಟ್ಟಿದ್ದಾರೆ. ಇದನ್ನ ಕಂಪ್ಲೀಟ್ ಆಗಿ ಅವ್ರು ಫಸ್ಟ್ ಸ್ಟಿಕ್ ಇಂದ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ ಆಗಿದೆ. ಹಾಗೆ ನೀವು ಮನೆ ಒಳಗಡೆ ಬರ್ತಿದಂಗೆ ಇಲ್ಲಿ ನೋಡಬಹುದು ಒಂದು ಪುಟ್ಟದಾಗಿ ಒಂದು ಶೋಕೇಸ್ ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ದೇವರ ಹೈಟ್ ಅನ್ನು ಕೂಡ ಹೇಳ್ಬೋದು. ಅಂಡ್ ಮನೆ ಒಳಗೆ ಬರ್ತಿದಾಗಿ ಇದೊಂದು ಒಳ್ಳೆ ಗುಡ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ಲಿವಿಂಗ್ ಏರಿಯಾಗೆ ಹೋಗೋಣ. ಇದು ಈ ಮನೆಯ ಲಿವಿಂಗ್ ಏರಿಯಾ ಆಗಿರುತ್ತೆ. ಸೊ ನೀವು ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿ ದೊಡ್ಡದಾಗಿದೆ ಅಂತ. ನೀವು ಇಲ್ಲಿ ಆರಾಮಾಗಿ ಒಂದು 2 ಶೆಲ್ಫ್ ಸೋಫಾನ ಹಾಕೊಂಡು ಕೂಡ ನೀವು ಆರಾಮಾಗಿ ಓಡಾಡ್ಬೋದು. ಹಾಗೆ ಇದನ್ನ ಕೂಡ ನಿಮ್ಗೆ ಫಸ್ಟ್ ಟಿಕಲ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಟಿವಿ ಕ್ಯಾಬಿನೆಟ್ ಎಷ್ಟು ಬ್ಯೂಟಿಫುಲ್ ಎಲಿಗೆಂಟ್ ಆಗಿ ಕೊಟ್ಟಿದ್ದಾರೆ ಅಂತ. ಇದು ಈ ಮನೆಗೆ ಒಂದು ಎಲಿಗೆಂಟ್ ಲುಕ್ ಹೋಗ್ಸಿತ್ತು ಅಂತಾನೆ ಹೇಳ್ಬೋದು. ನಿಮಗೆ ಆರಾಮಾಗಿ ಅಂಡರ್ನೀತ್ ಟಿವಿನ ಹಾಕೊಂಡು ಹಾಗೆ ನಿಮ್ಗೆ ಇಲ್ಲಿ ಕೆಳಗಡೆ ಸ್ಟೋರೇಜ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಥಿಂಗ್ಸ್ ಕೂಡ ನಿಮ್ಗೆ ಸ್ಟೋರೇಜ್ ಮಾಡಿ. ಹಾಗೆ ನೀವು ಬೇರೆ ಒಂದು ಫ್ಲೋಪಿಂದ ಮಾಡಿರ್ತಿದ್ದ ಫಾಲ್ಸ್ ಇಂದ ಕೊಟ್ಟಿದ್ದಾರೆ. ಅದೇ ಈ ಮನೆಗೆ ಒಂದು ಗುಡ್ ಲುಕ್ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ದೇವಸ್ಥಾನ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ಏನಿಲ್ಲ ಅಂತಂದ್ರೆ ಇಬ್ರು ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು. ಅಂಡ್ ನಿಮ್ಗೆ ಅಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಏನೇ ಥಿಂಗ್ಸ್ ಇರೋ ನೀವು ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ಹೋಗ್ತಿರ್ಬೋದು. ಎಷ್ಟು ಡಿಪಾಲಿಕ್ ಆಗಿ ಮನೆಗೆ ಒಂದು ಲುಕ್ ಕೊಡ್ತಾ ಇದೆ ಅಂತ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತಾರೆ. ಇದೇ ಈಗ ಮನೆಯ ಫಸ್ಟ್ ಬೆಡ್ರೂಮ್. ಅಂಡ್ ನೋಡ್ತಾ ಇರ್ಬೋದು, ನಿಮ್ಗೆ ಏನಿಲ್ಲ ಅಂತ ಒಂದು ಕಿಂಗ್ ಸೈಡ್ ಬೆಡ್ ನ ಹಾಕೋಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಗೆ ವೈಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇರೋದು. ಹಾಗೆ ನೀವು ನೋಡ್ತಾ ಇರ್ಬೋದು ನೀವು ಅಂತಹ ವಾರ್ಡ್ರೋಬ್ ನಿಮ್ಗೆ ಕೊಟ್ಟಿದ್ದಾರೆ. ಈ ಮನೆಯ ಫಸ್ಟ್ ಬೆಡ್ರೂಮ್ ಒಳಗೆ ಬನ್ನಿ ಕಿಚನ್ ತೋರಿಸಿದೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಮನೆಯ ಓಪನ್ ಕಿಚನ್. ಅಂಡ್ ಇಲ್ಲಿ ನೋಡ್ತಿರ್ಬೋದು ಸಾಫ್ಟ್ ಕ್ಲೋಸಿಂಗ್ ಆಗಿದೆ. ಅಂಡ್ ನಿಮ್ಗೆ ಮೇಲ್ಗಡೆ ನೋಡ್ತಿರ್ಬೋದು, ಇಲ್ಲಿ ಚಿಮ್ನಿಗೂ ಕೂಡ ನಿಮ್ಗೆ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡಿದ್ರೆ ಸುತ್ತಮುತ್ತ ನಿಮ್ಗೆ ಸ್ಟೋರೇಜ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಲ್ಲ ನಿಮ್ಗೆ ಸ್ಟೋರೇಜ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಅಕ್ವಾಗಾರ್ಡ್ ಕೂಡ ನಿಮ್ಗೆ ಏಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಕಿಚನ್ ಕೂಡ ನಿಮ್ಗೆ ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ. ಅದಕ್ಕೆ ಕೂಡ ಹೊರಗೆ ಹೈಬೋ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಅಂಡ್ ಹಾಗೆ ಇಲ್ಲಿ ಕೂಡ ನೋಡ್ಬೋದು ಗ್ಯಾಸ್ ಪಾಯಿಂಟ್ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಇಂದ ಮುಂದೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡಬಹುದು ಟೈಮ್ ಮನೆಯ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಈ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು, ಟಿವಿ ಕೂಡ ಇರುತ್ತೆ ಅಂತಂದ್ರೆ ಕ್ವೀನ್ ಸೈಜ್ ಬಗ್ಗೆ ಹಾಕಿ ಆ ಕಡೆ ಸ್ಪೇಸ್ ಪ್ರೊವೈಡ್ ಮಾಡಿದೆ. ವಾಟರ್ ಕಪ್ ಇದೆ, ಅದು ಮತ್ತು ಓಪನ್ ಅಂಡ್ ಕ್ಲೋಸಿಂಗ್ ಅಂತ ವಾಟರ್ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಇರೋದು. ಹಾಗೆ ನೀವು ನೋಡ್ತಾ ಇರ್ಬೋದು, ನೀವು ಅಂತಹ ವಾರ್ಡ್ರೋಬ್ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನೋಡುವುದು ನಿಮ್ಮ ಡ್ರೆಸ್ಸಿಂಗ್ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಸ್ಟೋರೇಜ್ ಕೂಡ ನಿಮಗೆ ಕೊಟ್ಟಿದ್ದಾರೆ. ಯಾವುದೇ ಐಟಮ್ಸ್ ಕೂಡ ನಿಮಗೆ ಸ್ಟೋರ್ ಮಾಡ್ಕೊಳ್ತೇವೆ. ಪ್ಲಸ್ ನಿಮಗೆ ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ ಯೂಸ್ ಆಗೈತೆ. ನಿಮಗೆ ಏನ್ ಗೊತ್ತಿದೆ ಅಂದ್ರೆ ಈ ಮನೆಯ ಯುಟಿಲಿಟಿ ಏರಿಯಾ ಆಗಿರುತ್ತೆ. ಇಲ್ಲಿ ನಿಮಗೆ 3 ಫೀಟ್ ಸೆಟ್ ಬ್ಯಾಕ್ ನ ಕೊಟ್ಟಿರೋದ್ರಿಂದ ನಿಮಗೆ ಆರಾಮಾಗಿ ಓಡಾಡಬಹುದು. ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ನಿಮಗೆ ಸಂಪ್ ಕೂಡ ನೋಡಬಹುದು. ಇದು 8,500 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆ ಕೆಳಗಡೆ ಹೇಗಿದೆ ಅಂತ ಕಂಪ್ಲೀಟ್ ಆಯ್ತು. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡೋಣ.
ಅಂಡ್ ಮೇಲ್ಗಡೆ ಫ್ಲೋರ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಾ ಇರ್ಬೋದು 2 feet ಸೆಟ್ ಬ್ಯಾಕ್ ನ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗ್ಯಾಸ್ ಪಾಯಿಂಟ್ ನ ಇಟ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ MS ಸ್ಟೀಲ್ ಇಂದ ಮಾಡಿರುವಂತ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ. ಹಾಗೆ ನೀವು ಕೆಳಗಡೆ ಕೂಡ ನೋಡಬಹುದು ಸ್ಟೆಪ್ಸ್ ನ ನಿಮಗೆ ಇಲ್ಲಿ ಆಂಟಿ ಡ್ಯಾಮ್ ಪ್ರೂಫ್ ಇಂದ ಮಾಡಿದ್ದಾರೆ. ಬನ್ನಿ ಮೇಲೆ ಈ ಮನೆ ಟೆರಸ್ ಆಗಿರುತ್ತೆ. ಇದಕ್ಕೆ ಅವರು ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಅಂಡ್ ಹಾಗೆ ಈ ಕಡೆ ನೀವು ಬರ್ತಾ ಇದ್ದಂಗೆ ನೀವು ನೋಡ್ಬೋದು ಈಗ ನೀವು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಗೆ 1000 ಕೆಪಾಸಿಟಿ ಟ್ಯಾಂಕ್ಸ್ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಣ ಹಾಕೋದಕ್ಕೆ ನಿಮ್ಗೆ 2 ಟೀ ಸ್ಟ್ಯಾಂಡ್ ಸಪರೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ 14 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿಮೆಂಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಹಾಗೆ BPC ಬಂತಂದ್ರೆ ಏಷ್ಯನ್ ಪೇಂಟ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಮನೆಗೆ ವಿಗಾರ್ಡ್ ವೈರ್ಸ್ ಹಾಗೆ GM ಸ್ವಿಚಸ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಈ ಮನೆಯ ಅಮಿಟೀಸ್ ಬಗ್ಗೆ ನೋಡೋದಾದ್ರೆ ಪಕ್ಕದಲ್ಲೇ ನಿಮ್ಗೆ ಏನೇ ಇದ್ರು ನಿಮ್ಗೆ ವಿತಿನ್ 500 ಮೀಟರ್ಸ್ ಅಲ್ಲೇ ಸಿಗ್ಬಿಡುತ್ತೆ. ಈ ಮನೆಯನ್ನ ನಿಮ್ಮದಾಗಿಸ್ಕೊಳ್ಬೇಕು ಅಂತ ಅಂದ್ರೆ ಕೆಳಗಡೆ ಕಾಣಿಸಿರುವಂತ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರಾಪರ್ಟಿಗಳನ್ನ ನಿಮ್ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.